ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ರೈಸ್ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕು, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ KPSC ಬಗ್ಗೆ ಇಷ್ಟಿದ್ರೂ ಕೂಡ ಹಠ ಹಿಡಿದು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಒಬ್ಬರಿಗಾಗಿ, ಒಬ್ಬ ವ್ಯಕ್ತಿಗಾಗಿ. ಯಾಕಂದ್ರೆ ಅವರು ಲಂಚ ತಗೊಂಡಿದ್ದಾರೆ. ಈ ದುಡ್ಡು ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹಣ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವರು ಅವ್ರನ್ನ ತೆಗಿತಾ ಇಲ್ಲ. ಮಂತ್ರಿಮಂಡಲ ಮಾಡಕ್ಕೆ ದುಡ್ಡು ತಗೊಂಡಿದ್ದಾರೆ ಇವರು. ನಾಗೇಂದ್ರ ಹತ್ರ ದುಡ್ಡು ತಗೊಂಡು ಅವರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಅವನ್ನ ತೆಗಿತಾ ಇಲ್ಲ. ನಾವು ಸದನ ನಡಿಬೇಕು, ಸದನ ನಡೆದು ಚರ್ಚೆ ಆಗಬೇಕು ಅಂತಿದ್ದೀವಿ. ಮಾತ್ರ ಕಾಂಗ್ರೆಸ್ ಹಠ ಹಿಡಿದು ಈ ಚರ್ಚೆಗೆ ಅವರು ಅನುಮತಿ ಕೊಡ್ತಾ ಇಲ್ಲ. ಇದು ಈ ಶಾಪ ಕಾಂಗ್ರೆಸ್ ತಟ್ಟುತ್ತೆ. ಬರಗಾಲ ಏನಿದೆ ಅದು ಘೋಷಣೆ ಮಾಡಿಲ್ಲ ಇವ್ರ ಯೋಗ್ಯತೆಗೆ. ಕಾಂಗ್ರೆಸ್ ಯೋಗ್ಯತೆಗೆ ಬರಗಾಲ ಅಂತ ಇಲ್ಲ ಘೋಷಣೆ ಮಾಡಿಲ್ಲ. ಒಂದು ನಯಾ ಪೈಸೆ ಬರಗಾಲಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ. ಇಂಥ ಭ್ರಷ್ಟ ದುಷ್ಟ ಸರ್ಕಾರವನ್ನ ತೊಲಗಿಸುವವರೆಗೂ ಬಿಡಲ್ಲ. ನಾಳೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂಯಿಂದ ನಾವು ಹೋರಾಟವನ್ನು ಶುರು ಮಾಡ್ತೀರಿ. ವಾಲ್ಮೀಕಿ ದೇವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಹಣ ವಾಪಸ್ ಪಡಿಬೇಕು, ದಲಿತರಿಗೆ ಕೊಡಬೇಕು ಅನ್ನೋ ಘೋಷಣೆ ಇಟ್ಕೊಂಡು ನಾಳೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಕೊಡಲೇಬೇಕು, 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 ಕೊಡಲೇಬೇಕು.